Dear students, welcome back to online classes. Dear students, using globes and maps. Using globes and maps. Already I have explained in the yesterday class. Globe, northern hemisphere and southern hemisphere. Now I will explain the parallels and meridians. Parallels and meridians. Parallels and meridians. Dear students, to locate places on the surface of the globe, we need reference points. So, a series of lines are drawn from north to south and east to west. These two sets of lines forming a grid help us to locate a place accurately. Parallels and meridians. Latitudes and longitudes. That means ಅಕ್ಷಾಂಶಗಳು ಮತ್ತು ರೇಖಾಂಶಗಳು. ಈ ಗ್ಲೋಬ್ ಮೇಲೆ ಈ ಒಂದು ಎಳೆದಿರುವಂಥ ಇಮೇಜಿನರಿ ಲೈನ್ಸ್ ಮೀನ್ಸ್ ಕಾಲ್ಪನಿಕ ರೇಖೆಗಳ ಆಧಾರದ ಮೇಲೆ ನಾವು ಎಲ್ಲೆಲ್ಲಿ ಯಾವ್ಯಾವ ಥರ ಬರುತ್ತೆ, ಯಾವ್ಯಾವ ದೇಶದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆಗ್ಬೋದು, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಆಗ್ಬೋದು, ಆರ್ಕಟಿಕ್ ಅಂಟಾರ್ಟಿಕ್ ಸರ್ಕಲ್ ಆಗ್ಬೋದು ತಿಳ್ಕೊತೀವಿ. ಸೊ ಟು ಲೊಕೇಟ್ ಪ್ಲೇಸಸ್ ಆನ್ ದ ಸರ್ಫೇಸ್ ಆಫ್ ದ ಗ್ಲೋಬ್ ಮೇಲೆ ಕಾಣಬರುವಂಥ ಒಂದು ಪ್ಲೇಸಸ್ನ ನಾವು ಲೊಕೇಟ್ ಮಾಡೋದು ಯಾವ ಥರನಪ್ಪ ಅಂದರೆ ಈ ಪ್ಯಾರಲ್ಸ್ ಮತ್ತು ಮೆರಿಡಿಯನ್ಸಿಂದ. ವಿ ನೀಡ್ ರೆಫರೆನ್ಸ್ ಪಾಯಿಂಟ್ಸ್. ಅದರ ಒಂದು ಪಾಯಿಂಟ್ಸ್ ನಮಗೆ ರೆಫರೆನ್ಸ್ ಆಗಿದೆ. ಸೊ ಎ ಸೀರೀಸ್ ಆಫ್ ಲೈನ್ಸ್ ಆರ್ ಡ್ರಾನ್ ಫ್ರಮ್ ನಾರ್ತ್ ಟು ಸೌತ್ ಆ್ಯಂಡ್ ಈಸ್ಟ್ ಟು ವೆಸ್ಟ್. ನಾರ್ತಿಂದ ಸೌತ್ಗೆ ಎಳೆಯುವಂತಹ ರೇಖೆಗಳಾಗ್ಬೋದು, ಈಸ್ಟ್ ಟು ವೆಸ್ಟ್ ಪೂರ್ವ ಪಶ್ಚಿಮವಾಗಿ ಎಳೆದಿರುವಂತಹ ರೇಖೆಗಳಾಗ್ಬೋದು. ದೀಸ್ ಟೂ ಸೆಟ್ಸ್, ಇವೆರಡೂ ಸೆಟ್ಸ್ಗಳ ಆಫ್ ಲೈನ್ಸ್ ಇದಾವಲ್ಲ, ಫಾರ್ಮಿಂಗ್ ಎ ಗ್ರಿಡ್ ಅಂತ ಕರಿತೀವಿ. ಹೆಲ್ಪ್ ಅಸ್ ಟು ಲೊಕೇಟ್ ಎ ಪ್ಲೇಸ್ ಅಕ್ಯುರೇಟ್ಲಿ. ಇದು ನಮಗೆ ಹೆಲ್ಪ್ ಮಾಡುತ್ತೆ ನಾವು ಆ ಪ್ಲೇಸಸ್ನ ಲೊಕೇಟ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಪ್ಯಾರಲ್ಸ್ ಆಫ್ ಲ್ಯಾಟಿಟ್ಯೂಡ್. ಪ್ಯಾರಲ್ಸ್ ಆಫ್ ಲ್ಯಾಟಿಟ್ಯೂಡ್ ನಾವು ಇದನ್ನು ನಾರ್ತ್ ಟು ಸೌತು ಆ್ಯಂಡ್ ಈಸ್ಟ್ ಟು ವೆಸ್ಟ್ನಲ್ಲಿ ಕಂಡುಬರುವಂಥ ಒಂದು ಇಮೇಜಿನರಿ ಲೈನ್ಸ್ಗಳನ್ನ ರೆಫರೆನ್ಸ್ ಮಾಡುವ ಸಲುವಾಗಿ ಈ ಪ್ಯಾರಲ್ಸ್ ಮತ್ತು ಮೆರಿಡಿಯನ್ಸ್ ನಮಗೆ ಹೆಲ್ಪ್ ಮಾಡ್ತಿದ್ದಾವೆ. ಪ್ಯಾರಲ್ಸ್ ಆಫ್ ಲ್ಯಾಟಿಟ್ಯೂಡ್ಸ್. ಆನ್ ದ ಗ್ಲೋಬ್ ಯು ವಿಲ್ ಸಿ ಎ ನಂಬರ್ ಆಫ್ ಲೈನ್ಸ್ ದಟ್ ಎ ಪ್ಯಾರಲ್ ಟು ದ ಈಕ್ವೆಟರ್ ಅಪ್ ಟು ದ ನಾರ್ತ್ ಪೋಲ್ ಆ್ಯಂಡ್ ಡೌನ್ ಟು ದ ಸೌತ್ ಪೋಲ್. These lines go from east to west. Dear students, on the globe ಮೇಲೆ you will see, ನೀವು ನೋಡ್ತೀರಾ ನಂಬರ್ ಆಫ್ ಲೈನ್ಸ್ಗಳನ್ನ, ಅಂದರೆ ಸುಮಾರು ಥರನಾದಂಥ ಲೈನ್ಸ್ಗಳನ್ನ, ರೇಖೆಗಳನ್ನ ನೀವು ನೋಡ್ತೀರಾ. ಎಲ್ಲಪ್ಪ ಅಂದರೆ ಪ್ಯಾರಲ್ ಟು ಈಕ್ವೆಟರ್, ಈ ಒಂದು ಭೂಮಧ್ಯ ರೇಖೆಯಿಂದ ನಾರ್ತ್ ಪೋಲ್ ತನಕನೂ ಆಗ್ಬೋದು, ಸೌತ್ ಪೋಲ್ ತನಕನಾರು ಆಗ್ಬೋದು. ದೀಸ್ ಲೈನ್ಸ್ ಗೋ ಫ್ರಮ್ ಈಸ್ಟ್ ಟು ವೆಸ್ಟ್, ಪೂರ್ವ ಪಶ್ಚಿಮವಾಗೂ ಆಗ್ಬೋದು ಅಥವಾ ಉತ್ತರ ದಕ್ಷಿಣದಲ್ಲಾರು ಸಹ ಆಗ್ಬೋದು. ಆ ಒಂದು ಲೈನ್ಸ್ಗಳು ದೇ ಆರ್ ಕಾಲ್ಡ್ ಪ್ಯಾರಲ್ಸ್ ಆಫ್ ಲ್ಯಾಟಿಟ್ಯೂಡ್. ನಾವು ಈ ಒಂದು ಪೂರ್ವ ಪಶ್ಚಿಮವಾಗಿ ಎಳೆದಿರುವಂತಹ ರೇಖೆಗಳನ್ನು ಎಲ್ಲಿ ದೀಸ್ ಲೈನ್ಸ್ ಗೋ ಫ್ರಮ್ ಈಸ್ಟ್ ಟು ವೆಸ್ಟ್, ಈ ಪೂರ್ವ ಪಶ್ಚಿಮವಾಗಿ ಎಳೆದಿರುವಂಥ ಈ ಲೈನ್ಸ್ಗಳನ್ನ ದೇ ಆರ್ ಕಾಲ್ಡ್ ಪ್ಯಾರಲ್ಸ್ ಆಫ್ ಲ್ಯಾಟಿಟ್ಯೂಡ್. ಪ್ಯಾರಲ್ಸ್ ಆಫ್ ಲ್ಯಾಟಿಟ್ಯೂಡ್ ಮೀನ್ಸ್ ಅಕ್ಷಾಂಶಗಳು ಅಂತ ಕರಿತೀವಿ. ದೀಸ್ ಲೈನ್ಸ್ ವೇರ್ ಕಮಿಂಗ್ ಫ್ರಮ್ ಈಸ್ಟ್ ಟು ವೆಸ್ಟ್. ದೇ ಆರ್ ಆಲ್ಸೋ ನೋನ್ ಆಸ್ ಸಿಂಪ್ಲಿ latitudes or even parallels, as these lines are parallel to the equator. Parallel to the equator, these lines are equidistant from
each other. Each other. Dear students, I show the one chart. Please you see once. This is equator. This is mentioned 0 degree. This is Tropic of Cancer. This is Arctic Circle. This is North Pole. This is Tropic of Capricorn. This is Antarctic Circle. This is South Pole. This point is also considered South Pole. This is latitudes. This is latitudes. The equator is the longest parallel as you go away from the equator. This is longest parallel. Equator is the longest. ಸೊ ಇಲ್ಲಿಗೆ ಹೋಗ್ತಾ ಹೋಗ್ತಾ ಡಿಸ್ಟೆನ್ಸ್ ಏನಾಗ್ತಿದೆ, ಕಡಿಮೆ ಆಗ್ತಾ ಇದೆ. ಸೊ ಇದು ಬಟ್ ಈಕ್ವೇಟರ್ ಮತ್ತು ಲಾಂಗೆಸ್ಟ್. ಆಸ್ ಯು ಗೋ ಅವೇ ಫ್ರಮ್ ದ ಈಕ್ವೇಟರ್ ಟವರ್ಡ್ಸ್ ದ ಫೋಲ್ಸ್ ದ ಪ್ಯಾರಲ್ಸ್ ಡಿಕ್ರೀಸ್ ಇನ್ ಲೆಂತ್. ಹೋಗ್ತಾ ಹೋಗ್ತಾ ಈ ಪ್ಯಾರಲ್ಸ್ ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಅಂದ್ರೇನು, ಈ ಅಂತರಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಈಕ್ವೇಟರ್ಲಿ ಲಾಂಗ್ ಡಿಸ್ಟೆನ್ಸ್ ಇದೆ, ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಿದೆ. ಅಟ್ ದ ಪೋಲ್ಸ್ ದಿಸ್ ಲೈನ್ ಇಸ್ ಜಸ್ಟ್ ಎ ಪಾಯಿಂಟ್. ಈ ಒಂದು ಪೋಲ್ಸ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲಲ್ಲಿ ಓನ್ಲಿ ಪಾಯಿಂಟ್. The equator is number is 0 degree latitude. Equator is considered the 0 degree. As you go away from equator towards the poles, the parallels decrease in length. At the poles, this line is just a point. The equator is numbered 0 degree latitude, while the North Pole and the South Pole marked 90 degree north and 90 degree south. North of the equator, south of the equator. This is considered 90 degree. This is considered 90 degree. This is considered South Pole is this point is considered 90 degree. So equator is considered to 0 degree. This is northern hemisphere. This is called the southern hemisphere. South Pole marked 90 degree north, 90 degree south. There are 180 parallels of latitude. Northern hemisphere is 90 degree and southern hemisphere is also 90 degree. Plus 90 plus 90 is equal to 180 parallels of latitude. Totally 180 ಅಕ್ಷಾಂಶಗಳು. 90 latitudes in each of hemisphere. Northern hemisphere 90 degree, southern hemisphere 90 degree. Given below are 7 important parallels of latitudes. Equator 0 degree, the Tropic of Cancer 23 and off north of the equator, the Arctic Circle 66 off north of the equator, North Pole 90 degree north of the equator. Dear students, you see once. Equator 0 degree, Tropic of Cancer 23 and off, Arctic Circle 66 and off, North Pole 90 degree, Tropic of Capricorn 23 and off degree, Antarctic Circle 66 and off degree, South Pole 90 degree. These are also called Antarctic Circle 66, South Pole is also called 90 degree. Dear students, I give some questions. What have given the teach? First one goes to the equator is numbered dash. Answer 0 degree. Answer 0 degree. The equator is numbered 0 degree. The second one
The dash is the longest parallel. Parallel answer equator. The equator is the longest parallel. Dear students, I think it's enough today. You see, you see what I have given the teach twice or thrice. I hope you understood better. Okay, thank you very much.